ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದಿರಿ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡಾಕತ್ತೀವಿ ನೋಡ್ರಿ ಈ ಟೈಮ್ 7 ಗಂಟೆ ಆಗೈತಿ ಅಂದ್ರೆ ಜನವರಿ 1 7 ಗಂಟೆ ಆಗೈತಿ ಮತ್ತೆ ಬುಧವಾರ ಇವತ್ತು ಫಸ್ಟಿಗೆ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ದೇವ್ರ ಪೂಜೆ ಮಾಡೋದಂತ ಬಂದಿದ್ದೀನಿ ನೋಡ್ರಿ ನಮ್ಮ ಮನೆಯವರು ನಿನ್ನೆ 6 ಗಂಟೆಗೆ ಹೋಗ್ಯಾರು ಅವರು ಇನ್ನೂ ಬಂದಿಲ್ಲ ರೀ ಅಂದ್ರೆ ಫ್ರೆಂಡ್ಸ್ ಸಂಗಟ ಹೊರಗೆ ಹೋಗ್ಯಾರು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋಕ್ಕೆ ನಾವಂತೂ ಸಿಂಪಲ್ಲಾಗಿ ಈ ರೀತಿ ಬೆಳಗ್ಗೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಫಸ್ಟಿಗೆ ದೇವ್ರ ಪೂಜೆ ಮಾಡಿ ಕ್ಯಾಲೆಂಡರ್ ಇಟ್ಟು ಪೂಜೆ ಮಾಡ್ತೀನಿ ರೀ. ನೀವು ಯಾವ ರೀತಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ತೀರ ಅಂತ ಕಮೆಂಟ್ ಬಾಕ್ಸ್ ಒಳಗೆ ರೀ. ನಾವಂತೂ ಈ ರೀತಿ ಪೂಜೆ ಮಾಡಿಬಿಟ್ಟು ಕ್ಯಾಲೆಂಡರ್ ಇಟ್ಟು ಅದನ್ನೇ ರೀ ನಮ್ಮ ನ್ಯೂ ಇಯರ್ ಅಂದ್ರೆ ಮನೆ ಒಳಗೆ ಎಲ್ಲರೂ ಇದ್ರೆ ಅದು ಸೆಲೆಬ್ರೇಷನ್ ಮಾಡೋಕ್ಕೆ ಖುಷಿ ಅನಿಸ್ತೈತೆ ಅಲ್ರಿ. ಅವರು ನಿನ್ನೆ ಹೋಗ್ಯಾರು ಮನು ಇದ್ರೆ ಬೆಳಗ್ಗೆ ಜಿಮ್ಮಿಗೆ ಹೋಗ್ಯಾನು. ನಿನ್ನೆ ನಮ್ಮ ಮನೆಯವ್ರು ಹೋದ್ಮೇಲೆ ನಾವು ಸುಮ್ಮನೆ ಊಟ ಮಾಡಿಬಿಟ್ಟು ಮನ್ಕೊಂಡ್ಬಿಟ್ವಿ, ಏನೋ ಮನಕ್ಕೆ ಹೋಗಲಿಲ್ಲ. ಅಂದ್ರೆ ಅವ್ರು ಮನೆಯೊಳಗಿದ್ರೆ ಸ್ವಲ್ಪ ಸಿಂಪಲಾಗಿ ಕೇಕ್ ಮಾಡಿಬಿಟ್ಟು ಕಟ್ ಮಾಡೋದಂತ ಅಂದ್ಕೊಂಡಿದ್ದೆ. ಅವ್ರು ಹೊರಗೆ ಹೋದ ತಕ್ಷಣ ಏನು ಮನಕ್ಕೆ ಹೋಗಲಿಲ್ಲ, ಸುಮ್ಮನೆ ಅಡುಗೆ ಮಾಡಿ ಊಟ ಮಾಡಿ ಮನ್ಕೊಂಡ್ಬಿಟ್ವಿ. ಈಗ ಬೆಳಗ್ಗೆ ಎದ್ದು ಅಂದರೆ 4:15 ಎದ್ದಿದ್ದೆ ರೀ. ಇನ್ನೂ ಬಂದಿತ್ತಿಲ್ಲ, ಅವರು ಬರ್ಬೋದಂತ ಜಲ್ದಿನೇ ಎದ್ದಿದ್ದೆ, ಬಂದಿತ್ತಿಲ್ಲ. ಹೀಗಾಗಿ ಸ್ವಲ್ಪ ಯೋಗ ಮಾಡಿಬಿಟ್ಟು ಕಸ ಗುಡಿಸಿ ನೆಲ ಒರೆಸಿ ಮತ್ತು ಗ್ಯಾಸ್ ಸ್ಟವ್ ಎಲ್ಲ ಒರೆಸಿ ಜಳಕ ಮಾಡಿಬಿಟ್ಟು ಈಗ ಪೂಜೆ ಮಾಡಾಕತ್ತೀವಿ ನೋಡ್ರಿ. ಫಸ್ಟಿಗೆ ದೇವ್ರ ಪೂಜೆ ಮಾಡಿಬಿಟ್ಟು ಕ್ಯಾಲೆಂಡರ್ ಅಷ್ಟು ಪೂಜೆ ಮಾಡಿ ನಾಷ್ಟಕ್ಕೆ ರೆಡಿ ಮಾಡಿಕೊಡ್ಬೇಕು. ಇವತ್ತಿನ ನ್ಯೂ ಇಯರ್ ಎಲ್ಲರಿಗೂ ಒಳ್ಳೇದಾಗಲಿ. ಎಲ್ಲಕ್ಕಿಂತ ಮುಖ್ಯವಾಗಿ ಸುಖ ಶಾಂತಿ ನೆಮ್ಮದಿ ಬೇಕು ನೋಡ್ರಿ. ಇವು 2025 ಎಲ್ಲರೂ ಸಂತೋಷವಾಗಿ ಆನಂದವಾಗಿ ಆರೋಗ್ಯವಾಗಿರ್ಬೇಕಂತ ಆ ದೇವರ ಹತ್ರ ನಾನು ಕೇಳ್ಕೊತೀನಿ. ನಾನು ಮತ್ತು ನೀವು ಎಲ್ಲರೂ ಸುಖ ಸಂತೋಷದಿಂದ ಬಾಳೋಣ ಅಂತ ಹೇಳ್ರಿ. ಎಲ್ಲ ಇರ್ಲಿಕ್ಕಂದ್ರೆ ನಡಿತೈತಿ. ನೆಮ್ಮದಿ ಮತ್ತು ಸಂತೋಷ ಮೊದಲು ಬೇಕು ನೋಡ್ರಿ ಜೀವನದೊಳಗೆ. ಈಗ ಫಸ್ಟಿಗೆ ಪಟಾಪಟ್ ಅಂತ ಪೂಜೆ ಮಾಡಿಬಿಟ್ಟು ನಾಷ್ಟಕ್ಕೆ ರೆಡಿ ಮಾಡ್ಬೇಕ್ರಿ. ತನೂ ಕಾಲೇಜ್ಗೆ ಹೋಗ್ತೀನಿ ಅಂದಾಳು, ಹೀಗಾಗಿ ಆಕೆಗೆ ಉಪ್ಪಿಟ್ಟಷ್ಟು ಮಾಡಿ ಕೊಡ್ತೀನಿ. ಮನು ಇದ್ರೆ ಜಿಮ್ಗೆ ಹೋಗ್ಯಾನು, ಬಂದ ಕೂಡಲೇ ನಾಷ್ಟಕ್ಕೆ ರೆಡಿ ಮಾಡ್ತೀನಿ ಅಂತ ಹೇಳ್ಯಾನು. ಏನು ಮಾಡಕ್ಕೆ ಹೋಗ್ಬೇಡ್ರಿ ನೀವು ಮಮ್ಮಿ ಅಂತ ನಾನು. ಅಂದರೆ 7:30 ಪೌಣೆ 8ಕ್ಕೆ ಬರ್ತಾನ್ರವ. ಬರೋಕ್ಕೆ ನಾನು ಫಸ್ಟಿಗೆ ದೇವ್ರ ಪೂಜೆ ಮಾಡಿಬಿಡ್ತೀನಿ. ಈಗ ರೀ ಪೂಜೆನೂ ಸ್ಟಾರ್ಟ್ ಮಾಡಿದ್ದು ನೋಡ್ರಿ. ಫಸ್ಟ್ನೇದು ಹೂವೆಲ್ಲ ತೆಗೆದ್ಬಿಟ್ಟು ಹೂವು ಇಟ್ಟು ಮತ್ತು ಹಣ್ಣು ಬೇರೆದು ಹಣ್ಣಿಟ್ಟು ರಂಗೋಲಿ ಎಲ್ಲ ಹಾಕಿಬಿಟ್ಟು ದೀಪ ಹಚ್ಚಿ ಪೂಜೆನ ಸ್ಟಾರ್ಟ್ ಮಾಡಿದ್ದು ನೋಡ್ರಿ. ಧೂಪ ಬೆಳಗ್ಬಿಟ್ಟು ಮತ್ತು ಅದು ಲೋಬಾನೆಲ್ಲ ಹಾಕಿಬಿಟ್ಟು ಪೂಜೆ ಮಾಡಬೇಕು. ಫಸ್ಟಿಗೆ ಈ ರೀತಿ ಧೂಪ ಬೆಳಗ್ಬಿಟ್ಟು ಆಮೇಲೆ ಧೂಪ ಹಾಕ್ತೀನಿ ರೀ. ಹೊಸ ವರ್ಷ ಅಂದ್ರೆ ನಮ್ಮ ಜೀವನದೊಳಗೆ ಕ್ಯಾಲೆಂಡರ್ ಅಷ್ಟೇ ಬದಲಾಗಿದ್ದು ಮತ್ತೇನು ಬದಲಾವಣೆ ಆಗಿಲ್ಲ ರೀ. ಹೊಸ ವರ್ಷ ಅಂದ್ರೆ ನಮ್ಮೊಳಗೆ ಅದು ಬದಲಾಗಬೇಕು. ಅಂದ್ರೆ ಹೊಸತನವನ್ನು ಬಂದಾಗ ಅದು ನಮಗೆ ಹೊಸ ವರ್ಷ ಅಂತ ಅನಿಸುತ್ತೆ. ಜಸ್ಟ್ ಕ್ಯಾಲೆಂಡರ್ ಅಷ್ಟೇ ಚೇಂಜ್ ಮಾಡಿಬಿಟ್ಟು ಹೊಸ ವರ್ಷನ ಆಚರಣೆ ಮಾಡಿಬಿಟ್ರೆ ಅದು ಹೊಸ ವರ್ಷ ಅಂತ ಅನ್ಸಂಗಿಲ್ಲ ರೀ. ಅಂದ್ರೆ ಮನಸ್ಸಿಗೆ ಅನ್ಸಂಗಿಲ್ಲ, ಜಗತ್ತಿಗೆಲ್ಲ ಅದು ಹೊಸ ವರ್ಷ ಅಂತ ಅನಿಸ್ಬೋದು. ಆದ್ರೆ ಸ್ವಲ್ಪ ನೊಂದ ಜೀವಿಗಳು ಇರ್ತೀವಲ್ರಿ ನಮ್ಮಂಥವ್ರು, ಅವ್ರಿಗೇನು ಅನ್ಸುತ್ತಲ್ಲ ಕ್ಯಾಲೆಂಡರ್ ಅಷ್ಟೇ ಬದಲಾಗೈತೆ ಅಂತ ಅನಿಸುತ್ತೆ. ಈ ರೀತಿ ಯಾರಿಗೆಲ್ಲ ಅನ್ಸೈತೆ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ನನಗೆ ಅನ್ಸೈತೆ ನೋಡ್ರಿ. ನಿಜವಾಗ್ಲೂ ಹೇಳ್ತೀನಿ, ಕ್ಯಾಲೆಂಡರ್ ಅಷ್ಟೇ ಬದಲಾಗಿದ್ದು ನಮ್ಮ ಜೀವನದೊಳಗೆ. ಮುಂದಾದ್ರೂ ಸ್ವಲ್ಪ ನಮ್ಮೊಳಗೆ ಹೊಸತನವನ್ನು ಬಂದಾಗ ಅದು ನಮಗೆ ಹೊಸ ವರ್ಷ ಅಂತ ಅನಿಸುತ್ತಲ್ರಿ. ಈಗ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಅದನ್ನ ಕ್ಯಾಲೆಂಡ್ರಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಹಚ್ಚಿ ಪೂಜೆ ಎಲ್ಲ ಮಾಡ್ಕೊಂಡ್ಬಿಟ್ಟು ಹಳೆ ಕ್ಯಾಲೆಂಡ್ರ ತೆಗೆದು ಹೊಸ ಕ್ಯಾಲೆಂಡ್ರನ್ನು ಹಾಕಿಬಿಟ್ಟು ನಮಸ್ಕಾರ ಮಾಡಿಕೊಂಡು ಈ ವರ್ಷ ಆದರೂ ನಮ್ಮ ಜೀವನದೊಳಗೆ ಸುಖ ಸಂತೋಷ ಸಮೃದ್ಧಿಯನ್ನು ಬರಲಪ್ಪ ಅಂತ ದೇವ್ರ ಹತ್ರ ಕೇಳ್ಕೊಂಬಿಟ್ಟು, ಅಂದರೆ ದೇವ್ರ ಹತ್ರ ಕೇಳ್ಕೊಂಬಿಟ್ರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆಗುತ್ತೆ ರೀ. ಅಂದರೆ ಅವ್ರು ದೇವ್ರು ಕೊಡ್ತಾರೋ ಬಿಡ್ತಾರೋ ಅದು ಗೊತ್ತಿಲ್ಲ, ಬಟ್ ನಾವು ನಮ್ಮ ಮನಸ್ಸಿಗೆ ಸಂತೋಷ ನೆಮ್ಮದಿ ಕೊಡಪ್ಪ ಅಂತ ಅಷ್ಟೇ ಕೇಳ್ಕೋದು. ನಾನು ಇರೋ ಮಟ್ಟ ಒಟ್ಟು ಸಂತೋಷವಾಗಿದ್ದರೆ ಅದಕ್ಕಿಂತ ಮತ್ತೊಂದು ಏನೂ ಬ್ಯಾಡ್ ಅಂತ ಅನ್ಸುತ್ತೆ. ಜೀವನದೊಳಗೆ ಎಲ್ಲ ಇರ್ಬೋದು, ಬಟ್ ಸಂತೋಷ ಅನ್ನೋದು ಅದು ನಮ್ಮೊಳಗೆ ಬರಬೇಕದು, ನಮ್ಮೊಳಗೆ ಹುಟ್ಟಬೇಕದು. ಈಗ ನಾಷ್ಟಕ್ಕೂ ಉಪ್ಪಿಟ್ಟು ಮಾಡಿಬಿಟ್ಟು ನಾಷ್ಟನ ಸ್ಟಾರ್ಟ್ ಮಾಡೀವಿ ನೋಡ್ರಿ. ನಾನು ಮತ್ತು ತನುಮನು ನಾಷ್ಟ ಮಾಡಿದ್ವಿ. ಈಗ ನಮ್ಮ ಮನು ಇದ್ರೆ ಸ್ವಲ್ಪ ಕಿರಾಣಿ ಸಾಮಾನು ಬೇಕಾಗಿತ್ತು ರೀ. ಅಂದ್ರೆ ಸಕ್ಕರೆ ಅದು ಬೇಕಾಗಿತ್ತು, ಅದಕ್ಕಾಗಿ ಅಂಗಡಿಗೆ ಹೋಗಿ ತೊಗೊಂಡು ಬಂದ ನೋಡ್ರಿ. ಸ್ವಲ್ಪ ವಿನೆಗರ್ ತೊಗೊಂಡ್ಬರಪ್ಪ ಅಂತ ಅಂದಿದ್ದೆ. ಅಂದರೆ ಟೊಮೆಟೊ ಸಾಸ್ ಮಾಡಬೇಕಾಗಿತ್ತು ರೀ, ಅದಕ್ಕಾಗಿ ತೊಗೊಂಡು ಬಾ ಅಂತ ಅಂದಿದ್ದೆ. ಅದನ್ನೇ ಹೇಳಾಕತ್ತಿದ್ದೆ. ಅಂದರೆ ಅದು ಕಾಂಜಿನ ಬಾಟ್ಲಿ ಒಳಗೆ ತಂದ್ರೆ ಹೋಸಲ ಒಂದು ಕಾಂಜಿನ ಬಾಟ್ಲಿ ಒಳಗೆ ವಿನೆಗರ್ ತಂದಿಟ್ಟಿದ್ದೆ. ಫುಲ್ ತನುಮನು ಕೂಡ್ಬಿಟ್ಟು ಒಡೆದು ಒಂದು ಬಟ್ಲು ಒಳಗೆ ತುಂಬಿಟ್ಟಿದ್ರು. ಅದನ್ನೇ ಹೇಳಾಕತ್ತಿದ್ದ, ಮಮ್ಮಿ ಫಸ್ಟ್ ಇದೊಂದು ದಿನ ಕರಿ ತಂದಿದ್ರಲ್ಲ ಅದು ಏನಂತಾರ ಸೋಯಾ ಸಾಸ್, ಅದನ್ನ ಒಡೆದ್ಬಿಟ್ಟು ಡಬ್ಬಿ ಒಳಗೆ ತುಂಬಿಟ್ಟಿದ್ದೀವಲ್ಲ ಅದನ್ನೇ ನೆನಪು ಬರಾಕತ್ತೈತಿ ಅಂತ ಅನ್ನಾಕತ್ತಿದ್ದೆ. ನಾನು ಅಂದೆ ಕಾಂಜಿನ ಬಾಟ್ಲಿ ಯಾಕೆ ತರಬೇಕಪ್ಪ, ಪ್ಲಾಸ್ಟಿಕ್ ಇದ್ರೆ ಬೆಸ್ಟ್ ಆಗ್ತಿತ್ತು. ತನುಮನು ಏನು ಮಾಡ್ತಾರೆ ತೊಗೊಳಂದಾಗ ಹೆಂಗಾರ ಇಟ್ಬಿಡ್ತಾರೆ, ಬಿದ್ದುಬಿಟ್ಟು ಹೊಡಿತೈತಿ, ಅದಕ್ಕೆ ಪ್ಲಾಸ್ಟಿಕ್ ತಂದ್ರೆ ಬೆಸ್ಟ್ ಆಗ್ತಿತ್ತು ಅಂತ ಅಂದೆ ನಾನು. ಅದನ್ನೇ ನೆನಪು ಮಾಡಾಕತ್ತಿದ್ದಾರೆ. ಈಗೊಮ್ಮೆ ಹಾಗೆ ಮಾಡಿದ್ದೀವಲ್ಲ ನಾನು ಮತ್ತು ತನು ಅಂತೇಳಿ. ಈಗ ಅದನ್ನ ಸ್ವಲ್ಪ ಎಲ್ಲ ಎತ್ತಿಟ್ಬಿಟ್ಟು
ವಿಡಿಯೋ ಎಡಿಟಿಂಗ್ ಮಾಡಿ ಎಲ್ಲ ತಲೆಗಿಲಿ ಇಕ್ಕೊಂಡು ಸಂಜೆ ಮುಂದಾಗ್ರಿ ಇದು ಪಾರ್ಸಲ್ ಬಂದಿತ್ತು 4:15 5 ಆಗಿ ಬಂದಿತ್ತು. ಅದನ್ನೇ ಮನು ತೊಗೊಂಡು ಬಂದಾರೆ. ನನಗೆ ಗೊತ್ತಿದ್ದಿತ್ತಿಲ್ಲ. ಅದು ಹೊರಗಡೆ ಫೋನ್ ಇಟ್ಬಿಟ್ಟು ಸುಮ್ಮನೆ ಕೆಲಸ ಮಾಡ್ಕೊತ ಅಲ್ಲಿ ಅಡುಗೆ ಮನ್ಯಾಗ ಬಾಣೆ ತೊಳ್ಯಾಕತ್ತಿದ್ದೆ. ಹೋಗಿ ಫೋನ್ ಬಂದಿತ್ತಲ್ರಿ, ಮನು ಹೋಗಿ ಪಾರ್ಸಲ್ ತೊಗೊಂಡು ಬಂದಾರೆ. ಅಂದ್ರೆ ಮೀಶೋಯಿಂದ ಅದು ಏನಂತಾರು ಗ್ಲಾಸಿನ ಐಟಮ್ಸ್ ಆರ್ಡ್ರ್ ಹಾಕಿದ್ದಾರೆ. ಅಂದರೆ ಎಣ್ಣೆ ಬಾಟಲ್ ನಂದು ಅದು ಫಸ್ಟ್ನೇದ್ದು ಹಾಳಾಗೈತೆ ಅಲ್ರಿ, ಸ್ಟೀಲ್ದು. ಅದು ಭಾಳ ಬೆಸ್ಟ್ ಇತ್ತು. ಬಟ್ ಅದು ಕ್ಯಾಪ್ ಫುಲ್ ಟೈಟ್ ಆಗಿಬಿಟ್ಟು ಒಳಗಡೆದು ಹೊರಗಡೆದು ಕೂಡೇ ತಿರ್ಗಾಕತೈತಿ, ಉಚ್ಚಾಕ ಆಗಲ್ಲಾಗೈತಿ. ಇದನ್ನ ಭಾಳ ಜನ ತರಿಸಿದ್ರು. ನೋಡೋಣ ತರಿಸ್ಬೇಕಂತ ತರಿಸಿದ್ದೀನಿ. ಅಂದರೆ ಇದು ಕಿಟ್ಲಿ ಒಳಗೆ ರೀ ಎಣ್ಣೆ ಯೂಸ್ ಮಾಡೋದು ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ. ನಾನು ಮಾಡ್ತೀನಿ, ಬಟ್ ಮನು ತಾನು ಅಡುಗೆ ಮಾಡಂದಾಗ ಅವರಿಗೆ ಸ್ವಲ್ಪ ಅದು ಕಂಫರ್ಟೇಬಲ್ ಆಗಂಗಿಲ್ಲ ಅಂತೇಳಿ ಈ ರೀತಿ ಗ್ಲಾಸಿಂದು ಅಂದರೆ ಕಾಜಿನ ಡಬ್ಬಿ ಅಂತೀವಿ ನಾವು, ಅದನ್ನ ತರಿಸಿದ್ದೀನಿ ನೋಡ್ರಿ. 230-40 ರೂಪಾಯಿ ಕೊಟ್ಟಿದ್ದು. 2 ಬಾಟಲ್ ಮತ್ತು ಸಣ್ಣ ಸಣ್ಣ ಒಂದು 6 ಡಬ್ಬಿ ಅದಾವ್ರಿ. ಅಂದರೆ ಜೀರಿಗೆ ಪುಡಿ ಮತ್ತು ದಾಲ್ಚಿನ್ನಿ ಪುಡಿ, ಕಾಳು ಮೆಣಸು ಪುಡಿ ಮತ್ತು ಇಂಗು ಮತ್ತು ಶುಂಠಿ ಪುಡಿ ಎಲ್ಲ ಹಾಕಿಡಾಕ ಬೆಸ್ಟ್ ಆಗುತ್ತಂತ ತರಿಸಿದ್ದು. ಜಾಸ್ತಿ ಏನು ಹಿಡಿಯಂಗಿಲ್ಲ ರೀ, ಒಂದು 100 ಗ್ರಾಮ್ ಅಷ್ಟು ಹಿಡಿಬೋದು. ಅದಕ್ಕಾಗಿ ಡೈಲಿ ಯೂಸ್ ಮಾಡೋಕ್ಕೆ ಬೆಸ್ಟ್ ಆಗುತ್ತಂತ ತರಿಸಿದ್ದೆ. ನನ್ನ ಮಗ ಇದ್ರೆ ತಂದು ಕೂಡಲೇ ನನ್ನ ಬಾಂಡೆ ತೊಳಾಕತ್ತಿದ್ದೆ, ಓಪನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಯಾನ ನೋಡ್ರಿ. ತನು ಆದರೂ ಅಷ್ಟೇ, ಮನು ಆದರೂ ಅಷ್ಟೇ, ತಂದು ಕೂಡಲೇ ಅದು ಏನೈತಿ ನೋಡಿಬಿಡ್ಬೇಕು ಯಾವ ರೀತಿ ಐತೆ ಅಂತೇಳಿ. ಮಕ್ಕಳಂದ್ರೆ ಹಂಗೆ ಅಲ್ರಿ, ಫಸ್ಟಿಗೆ ತಂದು ಕೂಡಲೇ ಯಾವುದೇ ವಸ್ತು ನೋಡ್ಬೇಕಂತ ಆಸೆ ಇದ್ದೇ ಇರುತ್ತೆ. ಈಗ ಮನು ಇದ್ರೆ ಓಪನ್ ಮಾಡಾಕತ್ತಾನ ನೋಡ್ರಿ. ನಾನು ಬಾಂಡೆ ತೊಳಾಕತ್ತಿದ್ದೆ. ಈ ರೀತಿ ಅದಾವು ಬಾಟಲ್ ಮತ್ತು ಅದು ಸಣ್ಣ ಸಣ್ಣ ಡಬ್ಬಿ ರೀ. ಅಂದ್ರೆ ಅರ್ಧ kg ಅಷ್ಟೇ ಹೇಳ್ತೈತಿ. ಇದು 1 kgದು ಬೇಕಾಗಿತ್ತು. 1 kgದು ಜಾಸ್ತಿ ಅಂದರೆ ಇದ್ದಿದ್ದಿಲ್ಲ ರೀ, ನಾನು ತರಿಸ್ಬೇಕಂತ ನೋಡಿದೆ. ಎಲ್ಲನೂ ಅರ್ಧ kgದು ಅಷ್ಟೇ ಇದ್ದು. ಇರಲಿ ಬಿಡು ಅಂತ ಒಂದು 2 ಬಾಟಲ್ ತರಿಸಿದ್ದೀನಿ ನೋಡ್ರಿ. ಅದನ್ನೇ ಅನ್ನಕತ್ತಿದ್ದೆ ಮನುಗೆ, ಅರ್ಧ kgನೇ ಹಿಡಿತೈತಪ್ಪ ಅಂತೇಳಿ. ಮನು ಅಂದ ಎಲ್ದ್ರೊಳಗೆ ಅರ್ಧ ಹಾಕಿಡ್ರಿ ಬರೋಬ್ಬರಿ ಆಗ್ತೈತಿ ಅಂತ ಅನ್ನಕತ್ತಿದ್ದಾರೆ. ಕ್ವಾಲಿಟಿ ಮಾತ್ರ ಬೆಸ್ಟ್ ಅದಾವ್ರಿ. ಅಂದರೆ ಇಲ್ಲಿ ಹೊರಗಡೆ ತೊಗೊಳಕ್ಕಿಂತ ಇದು ಪರವಾಗಿಲ್ಲ ಅಂತ ಅನ್ನಿಸ್ತು. ನಾನು ಒಂದು ಸಲ ಅದು ವಿಶಾಲ್ಕೆಲ್ಲ ಹೋದಾಗ ಚೆಕ್ ಮಾಡಿದ್ದು, ರೇಟು ಸ್ವಲ್ಪ ಜಾಸ್ತಿ ಅನ್ಸಾಕತ್ತಿತ್ತು. ಹೀಗಾಗಿ ಇದು 240 ರೂಪಾಯಿಗೆ 2 ಬಾಟಲ್ ಮತ್ತು ಒಂದು 6 ಸಣ್ಣ ಸಣ್ಣ ಡಬ್ಬಿ ಬಂದವ್ರಿ. ಈ ರೀತಿ ಅದು ಸಾಲ್ಟ್ ಆಗಲಿ ಮತ್ತು ಯಾವುದೇ ಪೌಡ್ರ್ ಹಾಕಿಬಿಟ್ರೆ ಯೂಸ್ ಮಾಡೋಕ್ಕೆ ಬೆಸ್ಟ್ ಆಗುತ್ತಂತ ತರಿಸಿದ್ದು. ನಾನು ಭಾಳ ಒಂದು ಏನೇ ಐಟಮ್ಸ್ ತೊಗೋಬೇಕಂದ್ರೆ ಇಷ್ಟು ಸಲ ನೋಡ್ತೀನಲ್ಲ, ಸಿಕ್ಕಾಪಟ್ಟೆ ಸಲ ನೋಡ್ತೀನಿ. ಅಂದರೆ ಚೌಕಾಶಿ ಮಾಡೋದು ನಮ್ಮ ಹೆಣ್ಮಕ್ಳು ಹ್ಯಾಬಿಟ್ ಹಂಗೆ ಇರ್ತೈತಲ್ರಿ. ಅಂದರೆ ದುಡ್ಡು ಉಳಿಸ್ಬೇಕು ಮತ್ತು ನಮ್ಗೆ ಅಡುಗೆ ಮನೆಗೆ ಸಾಮಾನು ಬರಬೇಕು. ನಂಗಂತೂ ಏನಾದರೂ ಅಡುಗೆ ಮನೆಗೆ ವಸ್ತುಗಳು ತೊಗೊಂಬಿಟ್ರೆ ಜಾಸ್ತಿ ಖುಷಿ ಅಂತ ಅನ್ಸುತ್ತೆ ನೋಡ್ರಿ. ಅದನ್ನೇ ನೋಡಾಕತ್ತಿದ್ದೆ. ಬಾಂಡೆ ಎಲ್ಲ ತೊಗೊದ್ಬಿಟ್ಟು ಕೈ ತಗೊಂಡು ಬಂದುಬಿಟ್ಟು ನೋಡೋಣ ಹೆಂಗೆ ಅದಾವಂತ ಚೆಕ್ ಮಾಡಿದೆ. ಚಲೋ ಅದಾವ್ರಿ, ಜಿಪ್ ಅದಾವು. ಅಂದ್ರೆ ಹುಷಾರದಿಂದನೇ ಯೂಸ್ ಮಾಡಬೇಕು. ರಫ್ ಆ್ಯಂಡ್ ಟಫ್ ಯೂಸ್ ಮಾಡೋಕೆ ಬರೋಂಗಿಲ್ಲ. ಅವಕ್ಕೊಂದು ಏನಂತಾರೆ ಬಾಕ್ಸ್ ಒಳಗೆ ಅದು ಏನಂತ ಸ್ಟೋರೇಜ್ ಬಾಕ್ಸ್ ತರಬೇಕಾಗೈತಿ. ಅಂದರೆ ಕೆಳಗಡೆ ಇಟ್ಬಿಟ್ರೆ ಜಲ್ದಿ ಹಾಳಾಗ್ತಾವ್ರಿ. ಕೆಳಗಡೆ ಒಂದು ಪ್ಲೇಟ್ ಥರ ಬರುತ್ತಲ್ಲ, ಕಟ್ಗಿದಾದರೂ ಪ್ಲಾಸ್ಟಿಕ್ ಆದರೂ ಯಾವುದಾದ್ರೂ ಒಂದು ತಂದು ಇಡಬೇಕು. ನೆಕ್ಸ್ಟ್ ಅದು ಅಡುಗೆ ಮನೆ ಆರ್ಗನೈಸ್ ಮಾಡ್ಬೇಕಂದೈತಿ, ಅದಕ್ಕಂತ ತರಿಸಿದ್ದೀನಿ. ಅದಕ್ಕಾಗಿ ಈಗೇನೋ ಅದನ್ನ ಯೂಸ್ ಮಾಡೋಕ್ಕೆ ಹೋಗಿಲ್ಲ ರೀ. ಎಲ್ಲನೂ ಒಂದೇ ಸಲಕ್ಕೆ ಯೂಸ್ ಮಾಡೋಣ ಅಂತೇಳಿ ಎತ್ತಿ ಇಟ್ಟಿದ್ದೀನಿ. ಅಂದರೆ ಒಮ್ಮೆ ತೊಗೊಳಕ್ಕೆ ಆಗಂಗಿಲ್ಲ ರೀ, ಒಂದೊಂದಾಗಿ ಎಲ್ಲನೂ ತಂದುಬಿಟ್ಟು ಇಟ್ಕೊಳಕತ್ತಿದ್ದು. ಈಗ ರೀ ಟೈಮ 5:30 ಆಗೈತೆ ನೋಡ್ರಿ. ಎಲ್ಲ ಕೆಲಸ ಮುಗಿಸ್ಬಿಟ್ಟು ದೇವ್ರ ಮುಂದೆ ದೀಪ ಹಚ್ಬಿಟ್ಟು ಅಡುಗೆನೂ ಸ್ಟಾರ್ಟ್ ಮಾಡಿದ್ದೀನಿ ರೀ. ಯಾಕಂದ್ರೆ ಮಧ್ಯಾಹ್ನ ಮನು ನಾನು ಬರೀ ಸಜ್ಜಿ ರೊಟ್ಟಿ ತಂಗ ರೊಟ್ಟಿ ಅಷ್ಟೇ ತಿಂದಿದ್ದು, ಹಸು ಆಗಿತ್ತು. ಅದಕ್ಕೆ ಜಲ್ದಿನೇ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಇವತ್ತು ಸಂಜೆಗೆ ಗೋಧಿ ಹಿಟ್ಟಿನ ನಾನು ಮಾಡ್ಬೇಕಂತ ಹಿಟ್ಟು ಕಲ್ಸಾಕತ್ತೀನಿ ನೋಡ್ರಿ. 1 ಬಟ್ಲಷ್ಟು ಮೊಸರು, ಸ್ವಲ್ಪ ಉಪ್ಪು, ಸಕ್ಕರೆ ಮತ್ತು ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡ್ರ್. ಅಂದ್ರೆ ಉಪ್ಪು ಮತ್ತು ಸಕ್ಕರೆ ಸ್ವಲ್ಪ ಹಾಕೊಂಡ್ಬಿಟ್ಟು ಬೇಕಿಂಗ್ ಸೋಡಾ ಏನಿತ್ತಲ್ರಿ 1/4 ಚಮಚದಷ್ಟು ಮತ್ತು ಬೇಕಿಂಗ್ ಪೌಡ್ರ್ ಇದ್ರೆ 1 ಚಮಚದಷ್ಟು ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಎಷ್ಟು ಬೇಕಲ್ಲ ಅಷ್ಟು ಗೋಧಿ ಹಿಟ್ಟು ಹಾಕಿಬಿಟ್ಟು 1-2 ಚಮಚದಷ್ಟು ತುಪ್ಪ ಆದರೂ ಅಥವಾ ಎಣ್ಣೆ ಆದ್ರೂ ಹಾಕಿ ಕಲಿಸ್ಕೋಬೇಕು. ಚಪಾತಿ ಹಿಟ್ಟು ಹೆಂಗೆ ಕಲಿಸ್ಕೊತೀವಲ್ರಿ ಅದೇ ರೀತಿ ಸ್ವಲ್ಪ ಮೆತ್ತಗೆ ಕಲಿಸ್ಕೊಂಡು ಒಂದು ಅರ್ಧ ತಾಸು ಆದರೂ ರೆಸ್ಟ್ ಮಾಡೋಕ್ಕೆ ಬಿಡಬೇಕದು. ಅಂದರೆ ಅದು ಏನಂತಾರೆ ಉಬ್ಬು ಬೇಕಲ್ರಿ, ಅದಕ್ಕಾಗಿ ಅರ್ಧ ತಾಸು ಮಿನಿಮಮ್ ಬಿಡಬೇಕಿಲ್ಲ, 1 ತಾಸು ಇಟ್ಟರೂ ನಡೀತೈತಿ. ಈಗ ನಾನು ಗೋಧಿ ಹಿಟ್ಟು ಈ ರೀತಿ ಸ್ವಲ್ಪ ಮೆತ್ತಗೆ ಕಲಿಸ್ಬಿಟ್ಟು ಇಟ್ಟಿದ್ದೀನಿ ನೋಡ್ರಿ. ಅಷ್ಟೊತ್ತಂಗೆ ಪಲ್ಯ ಮತ್ತು ಶೀರಾ ಅದು ಮಾಡ್ಕೊತೀನಿ ನಾನು. ಮತ್ತು ಅನ್ನದು ರೆಡಿ ಮಾಡ್ಕೊತೀನಿ ರೀ. ಇವತ್ತು ಮಸ್ತಾಗೆ ಸಿಂಪಲ್ಲಾಗೆ ಫ್ಲವರ್ ಪಲ್ಯ ಮಾಡ್ಕೊತೀನಿ. ನೀವು ಫ್ಲವರ್ ಪಲ್ಯ ಆದರೂ ಅನ್ಬೋದು, ಗ್ರೇವಿ ಆದರೂ ಅನ್ಬೋದು. ಅಷ್ಟೊಂದೇನು ಆಲ್ಸ್ನೂ ಇರೋಂಗಿಲ್ಲ ಮತ್ತು ಗಟ್ಟಿನೂ ಇರೋಂಗಿಲ್ಲ, ಪೂರ್ತಿಯಾಗಿ ಅದು ಡ್ರೈ ಪಲ್ಯನೂ ಇರೋಂಗಿಲ್ಲ. ಸಿಂಪಲ್ಲಾಗೆ ಮಾಡ್ಕೊತೀನಿ, ಭಾಳ ಮಸ್ತ್ ಆಗ್ತೈತಿ. ಯಾವುದೇ ಮಸಾಲೆ ಅದು ಏನೂ ಬೇಕಾಗಿಲ್ಲ ರೀ, ಅಷ್ಟು ಸಿಂಪಲ್ಲಾಗಿರುತ್ತೆ.
ಈಗ ಮನು ಇದ್ರೆ ಉಳ್ಳಾಗಡ್ಡಿ ಕಟ್ ಮಾಡಿ ಕೊಡ್ತೀನಿ ಮಮ್ಮಿ ಅಂತೇಳಿ ಉಳ್ಳಾಗಡ್ಡಿ ಕಟ್ ಮಾಡಾಕತ್ತಾನ ನೋಡ್ರಿ. ಈ ಕಡೆ ನಾನು ಫ್ಲವರನ್ನು ಬಿಸಿನೀರಾಗ ಹಾಕಿಬಿಟ್ಟು ಕಟ್ ಮಾಡಿ ಬಿಸಿನೀರಾಗ ಹಾಕಿ ಇಟ್ಟಿದ್ದೀನಿ. ಮತ್ತು ಅನ್ನಕ್ಕೆ ಇಡಾಕತ್ತಿದ್ದೀನಿ ರೀ. ಅಂದರೆ ಒಂದೊಂದೇ ಕೆಲಸ ಮಾಡಿಬಿಟ್ರೆ ಪಟ್ಟಂತೆ ಆಗುತ್ತಲ್ಲ. ಫ್ಲವರ್ ಬಿಸಿನೀರಾಗ ಹಾಕಿ ಇಟ್ಟಿದ್ದೀನಿ. ಮತ್ತು ಈ ಕಡೆ ಅಕ್ಕಿ ಎಲ್ಲ ತೊಗೊಳ್ಬಿಟ್ಟು ಅನ್ನಕ್ಕೂ ಇಡಾಕತ್ತೀನಿ. ಮನು ಇದ್ರೆ ಉಳ್ಳಾಗಡ್ಡಿ ಕಟ್ ಮಾಡಿ ಕೊಟ್ಟಾರೆ. ಇನ್ನು ಪಲ್ಯ ಮಾಡ್ಕೊತೀನಿ ನೋಡ್ರಿ. ಸಿಂಪಲ್ಲಾಗಿ 1-2 ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಮತ್ತು ಜೀರಿಗೆ, ಸಾಸ್ವೆ, ಕರ್ಬೇವಿನ ಸೊಪ್ಪು ಮತ್ತು ಕುಟ್ಟಿದ ಬೆಳ್ಳುಳ್ಳಿ, ಕಟ್ ಮಾಡಿದ್ದು ಉಳ್ಳಾಗಡ್ಡಿ ಅದೆಲ್ಲ ಹಾಕಬೇಕ್ರಿ. ಈಗ ಒಗ್ಗರಣೆ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿರಿ. ಆ್ಯಕ್ಚುಲಿ ವಿಡಿಯೋ ಆನ್ ಮಾಡೋದನ್ನು ಮರೆತು ಬಿಟ್ಟಿದ್ದೆ, ಹಾಗೆ ಆಗ್ತೈತಿ. ಎಲ್ಲ ಕಡೆನೂ ವಿಡಿಯೋ ಮಾಡಮ್ದಾಗ ಅಬ್ಸರ್ವ್ ಮಾಡ್ತಾ ಇರ್ಬೇಕು ರೀ. ನೆನಪಾರ್ಬಿಡ್ತೈತಿಲ್ಲ, ಅದು ಫುಲ್ ಬಿಟ್ಟರೆ ವಿಡಿಯೋ ಲೆಂತಿ ಆಗುತ್ತೆ, ಎಡಿಟ್ ಮಾಡಮ್ದಾಗ ಪ್ರಾಬ್ಲಮ್ ಆಗ್ತೈತಿ. ಹೀಗಾಗಿ ಬಂದ್ ಮಾಡಿಬಿಟ್ಟಿದ್ದೆ. ಮತ್ತು ಅದು ಹೊಳ್ಳಿ ಚಾಲು ಮಾಡೋಕ್ಕೆ ನೆನಪ ಆಗಿತ್ತಿಲ್ಲ ರೀ. ನಾನು ಚಾಲು ಐತೆ ಅಂತ ಅಂದ್ಕೊಂಡಿದ್ದೆ. ಈಗ ಅದು ಉಳ್ಳಾಗಡ್ಡಿ ಹಾಕಿಬಿಟ್ಟು ಹುರ್ಕೊಂಡು ಅದ್ರ ಜೀರಿಗೆ, ಸಾಸ್ವೆ, ಕರ್ಬೇವಿನ ಸೊಪ್ಪು, ಉಳ್ಳಾಗಡ್ಡಿ, ರುಚಿ ತಕ್ಕಷ್ಟು ಉಪ್ಪು ಹಾಕಿ ಉಳ್ಳಾಗಡ್ಡಿ ಚಲೋತ್ನ ಹುರ್ಕೊಂಡ್ಮೇಲೆ ಅದು ಫ್ಲವರ್ ಬಿಸಿನೀರಾಗ ಹಾಕಿ ಇಟ್ಟಿದ್ದು ತೆಗೆದು ಬಿಟ್ಟು ಬಿಸಿನೀರಿನಂದು ಸ್ವಲ್ಪ ನೀರು ಹಾಕಿ ತೊಳ್ಕೊಂಬಿಟ್ಟು ಫ್ಲವರ್ ಹಾಕಿ 1-2 ನಿಮಿಷ ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಬಿಟ್ಟು ಮತ್ತೊಂದು 2 ನಿಮಿಷ ಮುಚ್ಚಿಡ್ಬೇಕು ರೀ. ಮುಚ್ಚಿಟ್ಬಿಟ್ಟು ಆಮೇಲೆ ತೆಗೆದು ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಖಾರದ ಪುಡಿ ಮತ್ತು ಸ್ವಲ್ಪ ಅರಿಶಿನ ಪುಡಿ ಮತ್ತು ಸ್ವಲ್ಪ ಧನಿಯಾ ಪುಡಿ ರೀ. ನೀವು ಬೇಕಂದ್ರೆ ಗರಂ ಮಸಾಲನೂ ಹಾಕ್ಬೋದು. ನನ್ನ ಕಡೆ ಖಾಲಿ ಆಗೈತಿ, ಅದು ಮಾಡಬೇಕಾಗೈತಿ ರೀ. ನಾನು ಹೊರಗಡೆದು ಯೂಸ್ ಮಾಡೋಕ್ಕೆ ಹೋಗಂಗಿಲ್ಲ, ಹೀಗಾಗಿ ಮನೆಯೊಳಗೆ ಮಾಡೋಕ್ಕಾಗಿಲ್ಲ. ಈಗ ಖಾರದ ಪುಡಿ ಹಾಕಿ ಧನಿಯಾ ಪುಡಿ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಸ್ವಲ್ಪ ಆಮೇಲೆ 3 ಟೊಮೆಟೊ ರುಬ್ಬಿಬಿಟ್ಟು ಹಾಕಿದ್ರೆ ನೀವು ಕಟ್ ಮಾಡಿದ್ರು ಹಾಕ್ಬೋದು. ಬಟ್ ರುಬ್ಬಿ ಹಾಕೋದು ಬೆಸ್ಟ್ ಆಗುತ್ತೆ ರೀ. ಕಟ್ ಮಾಡಿ ಹಾಕಿಬಿಟ್ರೆ ಅದು ಪಲ್ಯದೊಳಗೆ ಟೊಮೆಟೊ ಸೊಪ್ಪೆಲ್ಲ ಬಾಯಿ ಸಿಕ್ತಂದ್ರೆ ತಿನ್ನೋಕ್ಕಾಗಂಗಿಲ್ಲಲ್ಲ. ಮತ್ತು ಗ್ರೇವಿನೂ ತಿಕ್ಕಾಗಿ ಬರ್ತೈತಿ ಟೊಮೆಟೊ ರುಬ್ಬಿ ಹಾಕಿಬಿಟ್ರೆ. ನೀವು ಬೇಕಂದ್ರೆ ಟೊಮೆಟೊ ಸಂಗಟ್ಟೆ ಒಂದು 8-10 ಗೋಡಂಬಿ ರುಬ್ಬಿಬಿಟ್ಟು ಹಾಕಿಬಿಟ್ರೆ ಭಾಳ ಮಸ್ತ್ ಆಗ್ತೈತಿ ನೋಡಿರಿ. ನಾನೇನು ಹಾಕಿಲ್ಲ, ಬೇಕಂದ್ರೆ ನೀವು ಹಾಕ್ಬೋದು. ಸ್ವಲ್ಪ ನೀರು ಹಾಕಿಬಿಟ್ಟು ಒಂದು 3-4 ನಿಮಿಷ ಬೆನ್ಸ್ಕೋಬೇಕಾಗುತ್ತೆ ರೀ. ಆಲ್ರೆಡಿ ಸ್ವಲ್ಪ ಅದು ಫ್ಲವರ್ ಹುರ್ಕೊಂಡಿರ್ತೀವಿ, ಜಲ್ದಿನೇ ಬೆಂದು ಬಿಡ್ತೈತಿ. ಈಗ ಈ ಕಡೆ ಫ್ಲವರ್ ಪಲ್ಯನ ಬೆನ್ಸಾಕಿಟ್ಬಿಟ್ಟು ಆ ಕಡೆ ಶಿರಾ ರೆಡಿ ಮಾಡ್ಕೊಳಕತ್ತೀನಿ ನೋಡಿರಿ. ಆ್ಯಕ್ಚುಲಿ ಜಿಲೇಬಿ ಮಾಡಬೇಕಂತ ಅಂದ್ಕೊಂಡಿದ್ದೆ. ಮನು ಇದ್ರೆ ಬ್ಯಾಡ್ ಮಮ್ಮಿ, ಸುಮ್ಮನೆ ಯಾಕೆ ಟೆನ್ಷನ್ ತೊಗೊತೀರಿ, ಬರೀ ಶಿರಾ ಅಷ್ಟೇ ಮಾಡಿಬಿಡ್ರಿ ಅಂತ ಅನ್ನಕತ್ತಿದ್ರೆ. ಬೆಳಗ್ಗೆಯಿಂದ ಸ್ವಲ್ಪ ನಾನು ಜಾಸ್ತಿ ಟೆನ್ಷನ್ ಮಾಡ್ಕೊಂಡಿದ್ದೆ. ಯಾಕಂದರೆ ನಾನು ಬಿಟ್ಟರೆ ನನಗೆ ಟೆನ್ಷನ್ ಬಿಡೋಂಗಿಲ್ಲ ಅಂತಾರಲ್ಲ, ಆ ರೀತಿ ಪರಿಸ್ಥಿತಿ ಬಂದುಬಿಟ್ಟೈತಿ. ಅಂದರೆ ಇಷ್ಟು ದಿವಸ ಏನಾದರೂ ಒಳ್ಳೆ ಕೆಲಸ ಮಾಡಿರ್ತೀವಲ್ಲ ಅದನ್ನೇ ನಮಗೆ ರಿಟರ್ನಾಗೆ ಬಂದುಬಿಡ್ತೈತಿ. ಅಂದರೆ ನಾವು ಸುಮ್ಮನೆ ಕುಂತ್ರು ಫೋನ್ ಹಚ್ಚಾದರೂ ನಮ್ಮ ತಲೆ ಬಿಸಿ ಮಾಡ್ತಾರೆ, ಇಲ್ದೊಂದು ನಮ್ಗೆ ಟೆನ್ಷನ್ ಕೊಡ್ತಾ ಇರ್ತಾರೋ. ಅಂದರೆ ನಮ್ಮ ಪಾಡಿಗೆ ನಮಗೂ ನೆಮ್ಮದಿಯಾಗಿ ಬಿಡೋಂಗಿಲ್ಲ ರೀ. ಅವಶ್ಯಕತೆ ಇದ್ದಾಗ ಮಾತ್ರ ನಾವು ನೆನಪು ಮಾಡ್ಕೋದು, ಮತ್ತು ನಮ್ಗೆ ಇಲ್ದೊಂದು ಅನ್ನೋದು ಮತ್ತು ನಮ್ಮೆಲ್ಲ ತಪ್ಪು ಹೊರಿಸೋದು. ಅಂದ್ರೆ ನಾವು ಅವ್ರು ಹೇಳಿದ್ದೆಲ್ಲ ಕೇಳ್ತಾ ಇರಬೇಕು. ಕೇಳಿಕಂದ್ರೆ ನಮ್ಮದು ತಪ್ಪು ಅಂತ ಅನ್ಸುತ್ತವ್ರಿಗೆ. ನಾವು ಹೇಳಿದಾಗ ಅವ್ರು ಕೇಳೋಕ್ಕೆ ರೆಡಿ ಇರೋಂಗಿಲ್ಲ ರೀ. ಅಂದರೆ ನಿನ್ನೆ ಹೇಳಿದ್ದೆಲ್ಲ ರಕ್ತ ಸಂಬಂಧಿಕರು ಅಂಥೇಳಿ ಅದು ಏನೋ ಅಂತಾರಲ್ಲ, ನಾವು ಬಿಟ್ಟರು ನಮಗೆ ಬಿಡೋಂಗಿಲ್ಲ ಟೆನ್ಷನ್ ಅಂತೇಳಿ ಆ ರೀತಿ ಆಕತ್ತಿತ್ತು. ಬೆಳಗ್ಗೆ 11 ಗಂಟೆಯಿಂದ ಇವತ್ತು ಹೊಸ ವರ್ಷ ಐತಿ, ಟೆನ್ಷನ್ ಮಾಡ್ಕೋಬಾರ್ದಂತ ಅಂದ್ಕೊಂಡಿದ್ದೆ. ಆದರೂ ಟೆನ್ಷನ್ ಆಯಿತು. ಬೆಳಗ್ಗೆ 11 ಗಂಟೆಯಿಂದ ಇಲ್ಲಿ ತನಕ ಫುಲ್ ಟೆನ್ಷನ್ ಆಕತ್ತಿತ್ತು. ಮನು ಇದ್ರೆ ಭಾಳ ಟೆನ್ಷನ್ ಮಾಡ್ಕೋಬೇಡ್ರಿ ಮಮ್ಮಿ ಅಂತ ಅನ್ನಕತ್ತಿದ್ದ. ಈಗ ಅದು ಫ್ಲವರ್ ಏನು ಕುದಿಸಾಕಿಟ್ಟಿದ್ದೆ ಅಲ್ರಿ, ಅದಕ್ಕೆ ಸ್ವಲ್ಪ ಬೆಲ್ಲನ ಹಾಕಿಬಿಟ್ಟು ಮುಚ್ಚಿಟ್ಟಿದ್ದೆ. ಸ್ವಲ್ಪ ಬೆಂದ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಫ್ಲವರ್ ಪಲ್ಯನೂ ರೆಡಿ ಆಗುತ್ತೆ ನೋಡಿರಿ. ಅದು ಕೆಲವೊಂದು ವಿಷಯನ ಹೇಳ್ಬಾರ್ದಂತ ಅಂದ್ಕೊಂಡ್ರು ಅದು ಟೆನ್ಷನ್ ಅನುಭವಿಸಿದಾಗ ಬಂದ್ಬಿಡ್ತೈತಿ ಪಟ್ ಅಂತೇಳಿ. ಭಾಳ ಸಲ ಅಂದ್ಕೊತೀನಿ ಹೇಳ್ಬಾರ್ದು ಅಂತೇಳಿ, ಅಂದ್ರೂ ಆ ರೀತಿ ಆಗುತ್ತೆ ನೋಡಿರಿ. ಫೈನಲಿ ಪಲ್ಯ ಒಂದು ರೆಡಿ ಆಯಿತು. ಏನೋ ಹೇಳಕ್ಕೆ ಹೋಗಿ ಮತ್ತು ಏನೋ ಹೇಳಿಬಿಡೋದಾಗುತ್ತೆ. ಫೈನಲಿ ಪಲ್ಯ ರೆಡಿ ಆಯಿತು. ಇನ್ನು ಶಿರಾನೂ ರೆಡಿ ಆಯಿತು. ಒಂದು ಇದ್ರೆ ಸ್ವಲ್ಪ ಅದಕ್ಕೆ ಕಲರನ್ನು ಹಾಕಿದ್ದಾರೆ. ಶಿರಾನೂ ರೆಡಿ ಮಾಡಿಟ್ಟೆ. ಗೋಧಿ ಹಿಟ್ಟು ಕಲಿಸಿಟ್ಟಿದ್ದೆ ಅಲ್ರಿ ನಾನು ಮಾಡ್ಬೇಕಂತ, ಅದನ್ನೂ ಸ್ವಲ್ಪ ನೆಂದೈತೆ ನೋಡಿರಿ. ಅಂದರೆ ಒಂದು ಅರ್ಧ ತಾಸಾಗಿ ಹೋಯಿತು, 3/4 ತಾಸನ ಹಾಕಿ ಬಂತು. ಈಗ ಅದನ್ನ ರೆಡಿ ಮಾಡ್ಕೊಳಕತ್ತೀನಿ ನೋಡಿರಿ. ಇವತ್ತು ಮಸ್ತಾಗೆ ಫಾಸ್ಟಾಗೆ ನಾನು ಯಾವ ರೀತಿ ಮಾಡೋದಂತ ನಿಮ್ಮ ಸಂಗಟ ಶೇರ್ ಮಾಡ್ಕೊತೀನಿ. ಅಂದ್ರೆ ಕುಕ್ಕರ್ ಒಳಗೆ ರೀ ಜಲ್ದಿ ಆಗ್ತಾವೆ. ಒಂದೊಂದು ರೆಡಿ ಮಾಡ್ಕೊಳಕ್ಕಿಂತ ಈ ರೀತಿ ಕುಕ್ಕರ್ ಒಳಗೆ ಫಾಸ್ಟಾಗೆ ಆಗ್ತಾವೆ. ಜಸ್ಟ್ ಒಂದು 10 ನಿಮಿಷ ಒಳಗಡೆ ನಮ್ಮ 4 ಜನಕ್ಕಾಗಷ್ಟು ನಾನು ರೆಡಿ ಮಾಡ್ಕೊಂಡ್ಬಿಡ್ಬೋದು. ನೀವು ಗೋಧಿ ಹಿಟ್ಟು ಬದಲಿ ಮೈದಾ ಹಿಟ್ಟಾದ್ರೂ ಯೂಸ್ ಮಾಡ್ಬೋದು. ಬಟ್ ಮೈದಾ ಹಿಟ್ಟು ತಿನ್ನೋದು ಅಷ್ಟೊಂದು ಆರೋಗ್ಯಕ್ಕೆ ಒಳ್ಳೆಯದಲ್ರಿ. ಅದಕ್ಕಾಗಿ ನಾನು ಗೋಧಿ ಹಿಟ್ಟನ್ನು ಯೂಸ್ ಮಾಡಿದ್ದು. ನೀವು ಬೇಕಂದ್ರೆ ಬರೀ ಮೈದಾ ಹಿಟ್ಟನ್ನು ಮಾಡ್ಕೋಬೋದು, ಇಲ್ಲಾಂದರೆ ಅರ್ಧ ಗೋಧಿ ಹಿಟ್ಟು ಅರ್ಧ ಮೈದಾ ಹಿಟ್ಟನ್ನು ಬಳಸ್ಬೋದು. ಅಂದರೆ ಒಂದೊಂದು ಐಟಮ್ಸ್ಗೆ ಹೆಂಗೆ ಗೊತ್ತಂದರೆ ಮೈದಾ ಹಿಟ್ಟನ್ನು ಬಳಸಬೇಕಾಗುತ್ತೆ. ಇದು ಅನಿವಾರ್ಯಕ್ಕೆ ಬಳಸ್ತಿರ್ತೀವಿ. ಬಟ್ ಈ ಗೋಧಿ ಹಿಟ್ಟಲೇನು ಮಾಡಿಬಿಟ್ರೆ ಮಸ್ತ್ ಆಗ್ತಾವಲ್ಲ, ಅದಕ್ಕಾಗಿ ನಾನು ಜಾಸ್ತಿ ಗೋಧಿ ಹಿಟ್ಟನ್ನು ಬಳಸೋಕೆ ಪ್ರಯತ್ನ ಪಡ್ತೀನಿ ಆದಷ್ಟು ರೀ.
ಈಗ ಗೋಧಿ ಹಿಟ್ಟನ್ನು ಏನು ಕಲಸಿಟ್ಟಿದ್ದೆಲ್ಲ ನಮ್ಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ್ ಉಳ್ಳಿ ತೆಗೆದುಬಿಟ್ಟು ಈ ರೀತಿ ಎಣ್ಣೆ ಹಚ್ಕೊಂಡು ಕೈಲಿಂದ ಫ್ರೆಶ್ ಮಾಡ್ಕೊಂಡ್ರೆ ಐತ್ರಿ, ಭಾಳ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗಬಾರ್ದು. ಜಸ್ಟ್ ಈ ರೀತಿ ಎಲ್ಲನೂ ಫ್ರೆಶ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಕರಿ ಎಳ್ಳು ಮತ್ತು ಕೊತ್ತಂಬರಿ ಹಚ್ಚಬೇಕು. ಈ ರೀತಿ ಮಾಡ್ಕೋಬೇಕು ನೋಡಿರಿ. ಈ ಕಡೆ ಕುಕ್ಕರ್ನು ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ, ಸಣ್ಣ ಉರಿ ಒಳಗ್ರಿ ಮುಚ್ಚಿಬಿಟ್ಟು ಎಲ್ಲನೂ ಇದೇ ರೀತಿ ಕೈಲೇ ಫ್ರೆಶ್ ಮಾಡ್ಕೊಂಬಿಟ್ಟು ಮ್ಯಾಲೆ ಎಳ್ಳು ಮತ್ತು ಕೊತ್ತಂಬರಿ ಹಚ್ಚಿ ಹೊಳ್ಳಿಸಿ ಹಾಕ್ಕೋಬೇಕ್ರಿ. ಅಂದ್ರೆ ಅದು ನಾವು ಎಳ್ಳು ಹಚ್ಚಿದ್ದೇನು ಇರ್ತೈತಲ್ಲ ಪಲ್ಟಾಸ್ಕೊಂಡ್ಬಿಟ್ಟು ಅಂದ್ರೆ ಉಲ್ಟಾ ಹಾಕಿಬಿಟ್ಟು ಒಂದು ಸೈಡ ಅದು ಎಳ್ಳು ಹಚ್ಚಲಾರ ಸೈಡ ಸ್ವಲ್ಪ ನೀರು ಹಚ್ಚಬೇಕ್ರಿ. ನೀರು ಹಚ್ಕೊಂಡ್ಬಿಟ್ರೆ ಏನೈತಲ್ಲ ಅದು ಕುಕ್ಕರ್ಗೆ ಬಿಸಿ ಇದ್ದಾಗ ಪಟ್ ಅಂತ ಹತ್ಕೊಂಡ್ಬಿಡ್ತೈತಿ. ಎಣ್ಣೆ ಹಚ್ಬಿಟ್ರೆ ಅದು ಎಣ್ಣೆ ಹಚ್ಚಿರ್ತೀವಲ್ರಿ ಹತ್ಕೊಳಂಗಿಲ್ಲ. ಅದಕ್ಕಾಗಿ ಈ ರೀತಿ ನೀರು ಹಚ್ಕೊಂಡ್ಬಿಟ್ಟು ಒಂದು ಚಾಣಿಗೆ ಅರ್ಬಿ ಸುಟ್ಟಿದ್ದೀನಿ ರೀ. ಅಂದ್ರೆ ಕೈಲಿ ಹಚ್ಚೋಕ್ಕಾಗಂಗಿಲ್ಲಲ್ಲ, ಅದ್ರ ಮೇಲೆ ಹಾಕಿಬಿಟ್ಟು ನೀಟಾಗಿ ಅಲ್ಲಿ ನಾವು ಕುಕ್ಕರ್ಗೆ ಹಚ್ಕೋಬಹುದು. ನೀವು ಒಂದ್ಸಲ ಮಾಡಿರಿ. ಅಂದ್ರೆ ಹೊರಗಡೆ ಹೋಗಿ ಸ್ಪೆಷಲ್ಲಾಗಿ ತಿನ್ನೋಕ್ಕಿಂತ ಈ ರೀತಿ ಮನೆಯೊಳಗೆ ಸಿಂಪಲ್ಲಾಗಿ ಮಾಡ್ಕೋಬಹುದು. ಅರ್ಬಿ ಮೇಲೆ ಹಾಕಿಬಿಟ್ಟು ಈ ರೀತಿ ಚಾಣಿಗೆ ಅರ್ಬಿ ಸುತ್ತಿರ್ತೀವಲ್ರಿ ಅದನ್ನ ಅರ್ಬಿ ಮೇಲೆ ಹಾಕಿಬಿಟ್ಟು ಅದು ಕುಕ್ಕರ್ಗೆ ಹಚ್ಕೊಂಡ್ರೆ ಆಯಿತು. ಜಸ್ಟ್ ಪಟ್ಟಂತ ಹತ್ತಿ ಬಿಡ್ತೈತ್ರಿ. ಮತ್ತು ಈಸಿಯಾಗಿ ಒಂದೇ ಸಲಕ್ಕೆ 5 ನಾನ್ ರೆಡಿ ಮಾಡ್ಕೋಬೋದು ನೋಡಿರಿ. ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ. ಇದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಕಾಗಿಲ್ಲ ಮತ್ತು ಟೈಮ್ನು ಜಾಸ್ತಿ ಬೇಕಾಗಿಲ್ಲ ರೀ. ಚಪಾತಿ ಬದಲು ಈ ರೀತಿ ಮಾಡಿಕೊಟ್ರೆ ಸ್ಪೆಷಲಾಗಿ ಅನಿಸುತ್ತಲ್ಲ. ಡೈಲಿ ಅಂತೂ ಚಪಾತಿ ಮಾಡತ್ತೀವಿ, ಆ ಚಪಾತಿ ಹಿಟ್ಟೊಳಗೆ ಈ ರೀತಿ ಮಾಡಿಬಿಟ್ರೆ ಮಸ್ತ್ ಆಗ್ತೈತಿಲ್ಲ. ಮತ್ತು ಸ್ಪೆಷಲಾಗಿರ್ತೈತಿ, ಮಕ್ಕಳಿಗಾಗಲಿ ಮನೆಯಾಗಲಿ ಎಲ್ಲರಿಗೂ ಇಷ್ಟ ಆಗ್ತೈತಿ. ಅದಕ್ಕಾಗಿ ಈ ರೀತಿ ನನಗೆ ಎಷ್ಟು ಸಾಧ್ಯನ ಆಗುತ್ತಲ್ಲ ಅಷ್ಟು ನನ್ನ ಮಕ್ಕಳಿಗೆ ಸ್ಪೆಷಲಾಗಿ ಮಾಡಿ ಕೊಡೋಕೆ ಪ್ರಯತ್ನ ಪಡ್ತೀನಿ ನೋಡಿರಿ. ಅಷ್ಟೇ ನಂದು ಅವ್ರು ಖುಷಿ ಪಟ್ರೆ ಅವ್ರ ಖುಷಿ ಮುಂದೆ ನಂದೇನು ಶ್ರಮ ಏನು ಅದೇನು ಎದಕ್ಕೂ ಸಮ ಅಲ್ರಿ. ಅಷ್ಟು ನನಗೆ ಇಷ್ಟ ಆಗ್ತೈತಿ ಮಕ್ಕಳಿಗೆ ಖುಷಿ ಆಗಂತ ಅಡುಗೆ ಮಾಡಿಕೊಡೋಕೆ. ಅಂದ್ರೆ ಮನೆಯೊಳಗೆ ಏನು ಇರುತ್ತಲ್ಲ ಅದ್ರೊಳಗನ ಮಾಡಬೇಕಾಗುತ್ತಲ್ರಿ. ಎಲ್ಲರ ಮನೆಯೊಳಗೆ ಗೋಧಿ ಹಿಟ್ಟಂತೂ ಇದ್ದೇ ಇರ್ತೈತಿ. ಈ ರೀತಿ ಸಿಂಪಲ್ಲಾಗಿ ಮಾಡಿಕೊಟ್ರೆ ಖಂಡಿತ ಇಷ್ಟ ಆಗ್ತೈತಿ ಮತ್ತು ಸ್ಪೆಷಲಾಗಿ ಅನಿಸುತ್ತಲ್ರಿ. ಇವತ್ತು ನ್ಯೂ ಇಯರ್ ಐತಿ, ಅವ್ರಿಗೆ ಕೇಕ್ನು ಮಾಡಿ ಕೊಡೋಕ್ಕಾಗಿಲ್ಲ ಅಂತ ಈ ರೀತಿ ನಾನು ಸಿಂಪಲ್ಲಾಗಿ ಅಡುಗೆನ ರೆಡಿ ಮಾಡ್ಕೊಳಕತ್ತಿದ್ದು ನೋಡಿರಿ. ನಮ್ಮ ಮನೆಯವರಂತೂ ಹೊರಗಡೆ ಹೋಗಿರ್ತಾರೋ ಅವ್ರಿಗೆ ಇಷ್ಟ ಬಂದಿದ್ದ ಊಟ ಮಾಡಿರ್ತಾರೋ. ಅಂದರೆ ಮಕ್ಕಳಿಗೆ ಮಾತ್ರ ಏನಾದರೂ ಮಾಡಿಕೊಟ್ರೆ ಖುಷಿ ಆಗ್ತೈತಲ್ರಿ. ಅದಕ್ಕಾಗಿ ಇವತ್ತು ಗೋಧಿ ಹಿಟ್ಟಿನ ನಾನು ರೆಡಿ ಮಾಡ್ಕೊಳಕತ್ತಿದ್ದು. ಎಷ್ಟು ಮಸ್ತ್ ಬಂದಾವ ನೋಡಿರಿ. ಒಂದು ಸೀದಾ ಇಟ್ಬಿಟ್ಟು ಬೆನ್ಸಿರ್ತೀವಲ್ಲ ಹೊಳ್ಳಿಸಿ ಹಾಕಿಬಿಟ್ಟು ಸ್ವಲ್ಪ ಈ ರೀತಿ ಬೆನ್ಸ್ಕೋಬೇಕು. ಈಗ ಮಸ್ತಾಗೆ ನಾನು ರೆಡಿ ಆಗೈತೆ ನೋಡಿರಿ. ಮ್ಯಾಲೆ ಸ್ವಲ್ಪ ತುಪ್ಪ ಹಚ್ಚಂತ ಅಂದಿದ್ದೆ ಮನುಗೆ, ಅದನ್ನ ಬಿಸಿ ಮಾಡಾಕತ್ತಿದ್ದೆ ಮನೂ. ಹಾಗಾದ್ರೆ ಎಷ್ಟು ಮಸ್ತಾಗಿ ಬಂದವು ಮತ್ತು ಟೇಸ್ಟ್ನು ಸಖತ್ತಾಗಿರ್ತಾವೆ ರೀ. ಸಿಂಪಲ್ಲಾಗಿ ಇವತ್ತೇನು ಜಾಸ್ತಿ ಖರ್ಚಿಲ್ಲರೆ ಮನೆಯೊಳಗೆ ಈ ರೀತಿ ಅಡುಗೆನ ಮಾಡ್ಕೋಬೋದು. ಅಂದರೆ ಡೈಲಿ ಅಡುಗೆ ಏನು ಮಾಡ್ತೀವಲ್ಲ ಅದ್ರಾಗ ಸ್ವಲ್ಪ ಸ್ಪೆಷಲ್ಲಾಗಿ ಮಾಡಿಬಿಟ್ರೆ ಮಕ್ಕಳಿಗೆ ಇಷ್ಟ ಆಗುತ್ತಲ್ಲ. ಹಾಗಾದ್ರೆ ಎಷ್ಟು ಮಸ್ತಾಗಿ ಬಂದವು. ನೋಡೋಕ್ಕೂ ಚೆಂದ ಕಾಣುತ್ತೆ ಮತ್ತು ತಿನ್ನೋಕ್ಕೂ ರುಚಿ ಇರ್ತೈತ್ರಿ. ಮ್ಯಾಲೆ ಸ್ವಲ್ಪ ಬೆನ್ಸ್ಕೊಂಡ್ಬಿಟ್ಟು ತುಪ್ಪ ಅಥವಾ ಬೆಣ್ಣೆನ ಹಚ್ಕೋಬೋದು. ನಾನಿಲ್ಲಿ ಇವತ್ತು ತುಪ್ಪನ ಹಚ್ಚಾಕತ್ತಿದ್ರಿ. ಮನುಗೆ ಹೇಳಿದ್ದೆ ತುಪ್ಪ ಹಚ್ಚಪ್ಪ ಅಂತ. ಈಗ ನೆಕ್ಸ್ಟ್ ಟೈಮ್ನು ಇದೇ ರೀತಿ ಮಾಡಿಟ್ಟಿದ್ದೆ ನೋಡಿರಿ. ಅವಕ್ಕೆಲ್ಲ ಏನು ಎಳ್ಳು ಮತ್ತು ಕೊತ್ತಂಬರಿ ಹಚ್ಚಿ ಇಟ್ಟಿದ್ದೆಲ್ಲ ಒಂದು ಸೈಡ್ ನೀರು ಹಚ್ಕೊಂಡ್ಬಿಟ್ಟು ಕುಕ್ಕರ್ಗೆ ಈ ರೀತಿ ಹಚ್ಕೊಂಡ್ಬಿಟ್ರಾಯ್ತು. ಮಸ್ತಾಗೆ ಬೆಸ್ಟಾಗೆ ರೆಡಿ ಆಗ್ತಾವೆ ನೋಡಿರಿ. ಒಲೆ ಮೇಲಂತೂ ಇದಕ್ಕಿಂತ ಬೆಸ್ಟ್ ಆಗ್ತಾವೆ. ನಾನಂತೂ ಇದೊಂದು ಕುಕ್ಕರ್ ಹಳೇದಾಗೈತಿ ಮತ್ತು ಅದು ಸರಿಯಾಗಿ ವಿಷಲ್ ಹೊಡೆಯಂಗಿಲ್ಲ ರೀ. ಅದಕ್ಕಂತಲೇ ಇಟ್ಕೊಂಡಿದ್ದು. ಕೊಡಕ್ಕೆ ಹೋದ್ರೆ 100 ರೂಪಾಯಿ ತೊಗೊತಾರೆ. ಅದಕ್ಕಾಗಿ ಕೇಕ್ ಮಾಡೋಕ್ಕೆ ಮತ್ತು ಈ ರೀತಿ ನಾನೆಲ್ಲ ಮಾಡೋಕ್ಕೆ ಮಸ್ತ್ ಆಗ್ತೈತ್ರಿ. ನೀವು ಒಂದ್ಸಲ ಈ ರೀತಿ ಖಂಡಿತ ಟ್ರೈ ಮಾಡಿರಿ. ಭಾಳ ಮಸ್ತ್ ಆಗ್ತಾವೆ ಮತ್ತು ಟೇಸ್ಟ್ನೂ ಇರ್ತಾವೆ. ನಾನು ಈ ಕಡೆ ಎಲ್ಲ ಅಡುಗೆನ ರೆಡಿ ಮಾಡ್ಕೊಳಕತ್ತಿದ್ದೆ. ತನಗಿದ್ರೆ ಇವತ್ತು ಹೊಸ ವರ್ಷ ಐತಿ ಮತ್ತು ಅಡುಗೆನೂ ಮಾಡಿದ್ದೀನಿ. ನೈವೇದ್ಯ ಹಿಡಿದು ಬಿಡಮ್ಮ ಅಂತ ಅಂದಿದ್ದೆ. ತನೂ ನೈವೇದ್ಯನ ಹಿಡಿದ್ಲು ನೋಡಿರಿ. ಈಗ ಎಲ್ಲನೂ ಅಡುಗೆ ರೆಡಿ ಮಾಡ್ಕೊಂಡ್ಬಿಟ್ಟು ಇನ್ನು ಊಟ ಸ್ಟಾರ್ಟ್ ಮಾಡೋದು. ನನಗೆ ಮತ್ತು ಮನುಗಂತೂ ಹಸಿವಾಗಿತ್ತು. ತನೂ ಇದ್ರೆ ಅವ್ರ ಫ್ರೆಂಡ್ ಮನೆಗೆ ಹೋಗಿದ್ಲು, ಅಲ್ಲೇ ಊಟ ಮಾಡ್ಕೊಂಡು ಬಂದಿದ್ಲು. ಹೀಗಾಗಿ ಮನು ಮತ್ತು ನಾನು ಮಧ್ಯಾಹ್ನ ಬರೀ ರೊಟ್ಟಿ ಅಷ್ಟೇ ತಿಂದಿದ್ದು. ಸಜ್ಜಿ ರೊಟ್ಟಿ ರೀ. ಸಜ್ಜಿ ರೊಟ್ಟಿ ತಿಂದುಬಿಟ್ರೆ ಹೊಟ್ಟೆ ಫುಲ್ ಏನಂತಾರಲ್ಲ ತುಂಬುದು ಇಲ್ಲ ಮತ್ತು ಹಸು ಆಗ್ತಿರ್ತೈತಿ. ಅದಕ್ಕಾಗಿ ಜಲ್ದಿನೇ 7 ಗಂಟೆಗೆ ಊಟ ಸ್ಟಾರ್ಟ್ ಮಾಡಿದ್ದು ನೋಡಿರಿ. ನಮ್ಮ ಮನೆಯವರು ಬಂದಿದ್ದರು, ಅವರಿಗೆ ಊಟಕ್ಕೆ ಹಚ್ಕೊಟ್ಬಿಟ್ಟು ನಾವು ಊಟ ಮಾಡಾಕತ್ತೀವಿ ನೋಡಿರಿ. ಇವತ್ತಿನ ವಿಡಿಯೋನು ಇಲ್ಲೇ ಮುಗಿಸಂದ್ರೆ. ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ. ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇಷ್ಟೊತ್ತು ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯ ತುಂಬ ಧನ್ಯವಾದಗಳು ರೀ.